ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಬ್ರೇಕ್ಫಾಸ್ಟ್ಗೆ ಪೂರಿ ಭಾಜಿ ಮಾಡಿದ್ದೀನಿ. ಪೂರಿ ಭಾಜಿ ನಮ್ಮ ಮನೇಲಿ ಎಲ್ರಿಗೂ ಇಷ್ಟ, ನನಗೂ ಇಷ್ಟ, ನನ್ನ ಹಸ್ಬೆಂಡ್ಗೂ ಇಷ್ಟ, ನನ್ನ ಮಗಳಿಗೆ ಕೂಡ ತುಂಬ ಇಷ್ಟ. ಹಾಗೆ ನಿಮ್ಮ ಕಡೆ ಮಳೆ ಹೇಗಿದೆ ಅನ್ನೋದನ್ನು ತಿಳಿಸಿ. ಇವಾಗಷ್ಟೇ ಮಳೆ ಏನಿದೆ ನೋಡಿ ಸ್ವಲ್ಪ ಕಡಿಮೆ ಆಯಿತು. ಹಾಗೆ ನಾನಿಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಏನು ಅಂತಂದರೆ ನವಿಲು ಮರದ ಮೇಲೆ ಕೂತಿದೆ. ಐ ಡೋಂಟ್ ನೋ ನಿಮಗೆ ಅದು ಕಾಣ್ತಾ ಇದೆಯೋ ಅಂತ ಗೊತ್ತಿಲ್ಲ, ಬಟ್ ತುಂಬ ದೊಡ್ಡದಿದೆ ನೋಡಿ ಇವಾಗ ಹಾರು ಹೋಯಿತು. ಸೊ ಅದನ್ನೇ ನಿಮ್ಗೆ ಇಲ್ಲಿ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ಅದಾದ ನಂತರ ನೋಡಿದರೆ ಮಂಗಗಳ ಹೆದರಿಕೆಯಿಂದ ಏನಿದೆ ನೋಡಿ ಅದು ನವಿಲು ಹಾರು ಹೋಯಿತು. ಯೂಶ್ವಲಾಗಿ ಕೂತ್ಕೊಳ್ಳುತ್ತೆ, ನಮ್ಮ ಟ್ಯಾರಿಸ್ ಮೇಲೆ ಎಲ್ಲ ಕೂಡ ಇರುತ್ತೆ, ಎಲ್ಲ ಕಡೆ ಇರುತ್ತೆ, ನೋಡೋದಕ್ಕೆ ಕೂಡ ತುಂಬ ಖುಷಿಯಾಗುತ್ತೆ ನವಿಲನ್ನು ನೋಡಿ ಮಂಗ. ಅದಾದ ನಂತರ ಇವಾಗ ಈವ್ನಿಂಗಿಂದ ಈ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇವರು ಸಂಜೆ ಬರಬೇಕಾದ್ರೆ ಸ್ವೀಟ್ ಬನ್ ತೊಗೊಂಡು ಬಂದಿದ್ದರು. ಇದು ಒನ್ ಆಫ್ ಮೈ ಫೇವ್ರೆಟ್ ಸ್ವೀಟ್ ಬನ್. ಇವಾಗ ತುಂಬ ಕಡಿಮೆ ಇದನ್ನ ತೊಗೊಂಡು ಮಾರ್ನಿಂಗ್ ನೆಕ್ಸ್ಟ್ ಡೇನ ಈ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಂತ ನಿನ್ನೆ ಹೇಳಿದೆ ಅಲ್ವಾ, ಪಂಪ್ ಆಮೇಲೆ ಸ್ವಿಚ್ ಬೋರ್ಡ್ಸ್ ಎಲ್ಲ ಸರಿ ಮಾಡೋದಕ್ಕಿದೆ ಅಂತ. ಸೊ ಅವರು ಮಧ್ಯಾಹ್ನ ಪಂಪ್ ಎಲ್ಲ ತೆಗೆದು ಹೋದವರು ಮತ್ತು ಅವರು ಬಂದಿಲ್ಲ ಅಂತಂದರೆ ಅವರಿಗೆ ಸ್ವಲ್ಪ ಏನು ಪಂಪ್ ಇಲ್ಲಿ ತೊಗೊಳಕ್ಕೆ ಹೋಗಿದ್ರು ನೋಡಿ, ಅಲ್ಲಿ ಅವರು ಇರಲಿಲ್ಲ ಅಂತ ಹೇಳಿದರು. ಸೊ ಹಾಗಾಗಿ ಅದು ನಿನ್ನೆ ಪೂರ್ತಿ ಮಾಡೋಕ್ಕಾಗಿಲ್ಲ. ಸೊ ಗೊತ್ತಿಲ್ಲ, ಇವಾಗ ಬರ್ತೇನೆ ಅಂತ ಹೇಳಿದ್ದಾರೆ, ನೋಡೋಣ ಆಗುತ್ತೆ ಇಲ್ವ ಅಂತ. ಹಾಗೆ ಇವತ್ತು ನಿಶಾ ಸ್ಕೂಲಿಗೆ ಹೋಗಿಲ್ಲ, ಅವಳಿಗೆ ಒಂದು ಸ್ವಲ್ಪ ಹೊಟ್ಟೆ ನೋವಾಗ್ತಾಯಿದೆ ಅಂತ ಹೇಳ್ತಾ ಇದ್ದಾಳೆ. ಸೊ ಅದಕ್ಕೋಸ್ಕರ ಅವಳನ್ನು ಕಳಿಸಲಿಲ್ಲ. ನಿನ್ನೆ ಅಂತೂ ಸ್ಕೂಲಿಗೆ ರಜೆ ಇತ್ತು, ಇವತ್ತು ಸ್ಕೂಲಿಗೆ ರಜೆ ಮಾಡಿದ್ದು ಅವಳು. ತಂದೆ ಅಂದರು ಹೋಗಬೇಡ ಬೇಡ ಹಾಗಾದರೆ ಅಂತ. ಸೊ ಹೊಟ್ಟೆ ನೋವು ಕೂಡ ಇದೆ ಆ್ಯಂಡ್ ಈಗ ಡಾಕ್ಟ್ರ್ ಹತ್ರ ಹೋಗಬೇಕು, ಸರಿ ಶುರು ಆಗಿದೆ. ಸೊ ಏನಾದರೂ ಒಂದು ಆಗ್ತಾ ಇರುತ್ತಲ್ಲ, ಸೊ ಹಾಗಾಗಿ ಇವಾಗ ಹೋಗಬೇಕು ಅಂತ ಇದ್ದೀನಿ ಡಾಕ್ಟ್ರ್ ಹತ್ರ. ಆಯಿತು, ಚೇಂಜ್ ಮಾಡಿದ್ರು ಇದನ್ನ. ಸೊ ಮೊದಲು ಇದಿತ್ತಲ್ವ, ಇದು ತೆಗೆದು ಹೀಗೆ ಇದು ಹಾಕಿದ್ರು, ಸ್ವಲ್ಪ ಇದಾಗಿದೆ, ಅದನ್ನು ತೆಗಿಬೇಕು ನನಗೆ. ಇದು ಹೀಗಿದೆ. ಟಿ ವಿದು ಕೂಡ ಇವಾಗ ಸರಿ ಮಾಡಿದರು, ಇಲ್ಲಿ ನೋಡ್ತಾ ಇರ್ಬೋದು. ಅದಾದ ನಂತರ ನಮ್ಮದು ಗ್ಯಾಸ್ ಇದು ಕೂಡ ಸರಿ ಮಾಡೋದಕ್ಕಿತ್ತು, ಹಳೇದು ನೋಡಿ ಇಲ್ಲಿ ಈ ಥರ ಕಾಣ್ತಾ ಇದೆ, ಅದನ್ನು ಕೂಡ ಚೇಂಜ್ ಮಾಡೋಕ್ಕಿದ್ರು. ತುಂಬ ರಿಪೇರಿ ಇತ್ತು, ಅದನ್ನೆಲ್ಲ ಒಂದೇ ಸಲ ಮಾಡಿಸಿದ್ವಿ. ವಾಪಸ್ ಇವತ್ತು ನಿಶಾಳಿಗೆ ಸ್ಕೂಲಿಗೆ ರಜೆ. ನಿನ್ನೆ ಸ್ಕೂಲ್ ಇತ್ತು, ಇವತ್ತು ರಜಾ, ಮಲ್ಕೊಂಡಿದ್ದಾಳೆ. ಇವಾಗ ನಾನು ಬ್ರೇಕ್ಫಾಸ್ಟಿಗೆ ಮ್ಯಾಕ್ರೋನಿ ಮಾಡಬೇಕು ಅಂತ ಇದ್ದೀನಿ. ಸೊ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡೋದಿಲ್ಲ, ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಶೇರ್ ಮಾಡೋದಿಲ್ಲ, ಇನ್ನೂ ಬ್ರೇಕ್ಫಾಸ್ಟ್ ಮಾಡಬೇಕಷ್ಟೇ. ಸೊ ಬನ್ನಿ ನೋಡೋಣ ನಿಶಾ ಏನು ಮಾಡ್ತಾ ಇದ್ದಾಳೆ ಅಂತ. ಅವಳ ಜೊತೆ ಮಲ್ಕೊಂಡಿದ್ದಾಳೆ ನೋಡಿ. ಟಿ ವಿ ಕೂಡ ನೋ ಸಿಗ್ನಲ್ ಅಂತ ತೋರಿಸ್ತಾ ಇತ್ತು. ಹಾಗೆ ನನ್ನ ಹಸ್ಬೆಂಡ್ ಕಸ್ಟಮರ್ ಕೇರ್ ಏನಿದೆ ನೋಡಿ ಅದಕ್ಕೆ ಕಾಲ್ ಮಾಡಿಬಿಟ್ಟು ಕಂಪ್ಲೇಂಟ್ ಮಾಡಿದರು. ಸೊ ಅದಾದ ನಂತರ ಇವಾಗ ರಿಪೇರಿಗೆ ಅಂತ ಹೇಳಿಬಿಟ್ಟು ಬಂದಿದ್ದಾರೆ. ಫೈನಲಿ ಇದು ಇವತ್ತು ಸರಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಬಿಕಾಸ್ ಅವರು ಕೂಡ ತುಂಬ ಟ್ರೈ ಮಾಡ್ತಾ ಇದ್ದಾರೆ, ಸಿಗ್ನಲ್ ಯಾಕೆ ಬರ್ತಾ ಇಲ್ಲ ಅಂತ ಹೇಳಿಬಿಟ್ಟು. ಆ್ಯಂಡ್ ನೋಡಿ ಟಿ ವಿ ಆನ್ ಆಯಿತು, ಆನ್ ಆಯಿತು. ಇಲ್ಲಿ ಸ್ವಲ್ಪ ಬೇರೆ ಹಾಕಲಿಕ್ಕೆ ಹೇಳಿದ್ದಾರೆ ಇದಕ್ಕೆ. ಸೊ ಮೊನ್ನೆ ನಾವು ಅದನ್ನೇನು ರಿಪೇರಿ ಮಾಡಿದ್ವಿ ನೋಡಿ, ಅಲ್ಲಿ ಬೇರೆ ಹಾಕಬೇಕಂತೆ, ಅದು ಇಲ್ಲಿ ತೆಗೆದ್ರು ಸಣ್ಣದಾಗಿ ಇದೆ ಇವಾಗ. ಇದು ನಿಶಾಳ್ದು ಫೇವ್ರೆಟ್ ನಾರೋ
ನೋಡಿ ಇವಾಗ ಬಿಸಿಲು ಬಂತು, ಆವಾಗದಿಂದ ಸ್ವಲ್ಪ ನೋಡಿ ಇವಾಗ ಬಿಸಿಲು ಬಂತು. ನಮ್ಮ ಬಿಟ್ಟೆ ಇದ್ದಾಳೆ ಅಲ್ಲಿ, ಬಿಟ್ಟೆ ಬಲ. ಇದು ಮೊಬೈಲಲ್ಲಿ ಒಂಥರ ಕಾಣ್ತಾ ಉಂಟು, ಈ ಕಡೆ ಬೇರೆ ಕಾಣ್ತಾ ಉಂಟು, ಬ್ಲೂ 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 ಆದಾಗೆ. ಐ ಡೋಂಟ್ ನೋ ಇದು ಮೊಬೈಲಿಗೆ ಏನಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಸೆಟ್ಟಿಂಗ್ ಪ್ರಾಬ್ಲಮಾ ಏನು ಅಂತ. ಆಯಿತು, ಸೆಟ್ಟಿಂಗ್ ಸ್ವಲ್ಪ ಸರಿ ಮಾಡಿ. ಇವತ್ತು ಸಂಡೇ, ಇವಾಗ ನಾನು ಒಂದು ಮ್ಯೂಟ್ ಮಾಡ, ನಾನು ಅವಕಾಡೋ ಸ್ಯಾಂಡ್ವಿಚ್ ಮಾಡಬೇಕು ಅಂತ ಇದ್ದೀನಿ. ನೋಡೋಣ, ಇವರು ಹೊರಗಡೆ ಹೋದರೆ ಇವರಲ್ಲಿ ಬರಬೇಕಾದ್ರೆ ಚೀಸ್ ತೊಗೊಂಡು ಬರಬೇಕು ಅಂತ ಇದ್ದೀನಿ. ನೋಡೋಣ ಏನು ಹೇಳ್ತಾರೆ ಅಂತ. ಟೋಸ್ಟ್ ಸಿಂಪ್ಲಿಯಾಗಿ ಮಾಡಬೇಕು ಅಂತ ಇದ್ದೀನಿ. ಇವತ್ತು ನಾವು ಲಂಚಿಗೆ ಗಂಟೆ ಎಷ್ಟು ಗೊತ್ತಾ, 2:15 ಆಯ್ತಲ್ಲ, 3 ಗಂಟೆ ಆಗ್ತಾವಂತ. ನಾವಿನ್ನು ಊಟ ಮಾಡಲಿಲ್ಲ ಅಂತಂದರೆ ಅವ್ರು ಬಂದ್ರಲ್ಲ, ಸೊ ಹಾಗೆ ಊಟಕ್ಕೆ ಹೋದರು. ಸೊ ನಾವು ಇವಾಗ ಊಟ ಮಾಡಬೇಕಷ್ಟೇ. ಸೋಯಾ ಚಂಕ್ಸ್ ಮಾಡಿದ್ದಾರೆ ನನ್ನ ಹಸ್ಬೆಂಡ್, ಸೊ ಇವಾಗ ಹೋಗಿ ತಿನ್ನೋದು. ಆ್ಯಂಡ್ ಅದಾದ ನಂತರ ಸ್ಯಾಂಡ್ವಿಚ್ ಮಾಡಬೇಕು, ಸಂಜೆಗೆ ನೋಡಬೇಕು ಹೇಗಾಗುತ್ತೆ ಅಂತ. ನಿನ್ನೆ ಬರಬೇಕಾದ್ರೆ ನಾನು ಬ್ರೆಡ್ ಅವಕಾಡೋ ಎಲ್ಲ ತೊಗೊಂಡು ಬಂದಿದ್ದೀನಿ. ನಾಳೆ ಹಣ್ಣಾಗ್ಬೋದು, ಬಟ್ ಇದು ತುಂಬ ಹಣ್ಣಾಗಿದೆ. ಈಗ ನೀವು ಮುಟ್ಟಿದ ತಕ್ಷಣ ನೋಡೋಳಗೆ ಹೋಗುತ್ತೆ. ಸೊ ಇದನ್ನ ಯೂಸ್ ಮಾಡಬಹುದು, ನೋಡೋಣ ಹೇಗೆ ಆಗುತ್ತೆ ಅಂತ. ಬ್ರೆಡ್ ಕೂಡ ನಿನ್ನೆನೇ ನಾನು ತೊಗೊಂಡು ಬಂದಿದ್ದೀನಿ, ನೋಡಿ ಇಲ್ಲಿದೆ. ಹೇಗೆ ಮಾಡೋದು ಅಂತ ಗೊತ್ತಿಲ್ಲ, ಇವಾಗ ಒಂದ್ಸಲ ನೋಡಬೇಕು ಹೇಗೆ ಮಾಡಬೇಕು ಅಂತ. ಚೆನ್ನಾಗಿರುತ್ತೆ, ನೋಡೋಣ. ಎಲ್ಲ ಪಾತ್ರೆ ಎಲ್ಲ ತೊಳೆದಾದ ನಂತರ ಮತ್ತೆ ಮಾಡ್ತೀನಿ. ಅವಕಾಡೋ ನೋಡಿ ಇದರಲ್ಲಿ ಸ್ವಲ್ಪ ಹಾಳಾಗಿದೆ, ಅದನ್ನ ಸ್ವಲ್ಪ ತೆಗೆದು ಇಷ್ಟು ಸಿಕ್ತು ನೋಡಿ. ಇವಾಗ ಇದಕ್ಕೆ ನಾನು ಟೊಮೆಟೊನ ಹಾಕ್ತಾಯಿದ್ದೀನಿ. ಆನಿಯನ್ ಏನಿದೆ ನೋಡಿ ಅದು ಮುಗ್ದಿತ್ತು, ಸ್ವಲ್ಪ ಪೆಪ್ಪರ್ ಇತ್ತು, ಅದನ್ನ ಇವಾಗ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಲಿಂಬೆ ಹಣ್ಣಿನ ರಸ ಏನಿದೆ ನೋಡಿ ಅದು ಕೂಡ ಹಾಕಬೇಕಿತ್ತು. ಸ್ಯಾಂಡ್ವಿಚ್ ಮಾಡ್ತಾ ಇದ್ದೀನಿ, ಹಣ್ಣು ನನಗೆ ನಿಶಾ ಬೇಕು ಅಂತ ಹೇಳ್ತಾ ಇದ್ದಾಳೆ, ಸೊ ಹಾಗೆ. ಆ್ಯಂಡ್ ಇಲ್ಲಿ ಸ್ವಲ್ಪ ಗೀ ಕೂಡ ಸ್ವಲ್ಪ ತೊಗೊಂಡಿದ್ದೀನಿ. ಇಲ್ಲಿ ಅವಳಿಗೆ ಆಲ್ರೆಡಿ ಕೊಟ್ಟಿದ್ದೀನಿ, ನೋಡಿ ಕೇಳಿ ಬರುವ ಹೇಗಿದೆ ಅಂತ. ಹೇಗೆ ಉಂಟು? ಓಕೆ ಓಕೆಯಾ? ಅದಕ್ಕೆ ಇದೆಲ್ಲ ಹಾಕಲಿಲ್ಲ ನಾನು, ಲಿಂಬೆ ಇದು ರಸ ಅದು ಇಲ್ಲ, ಲಿಂಬೆ. ಹಾಗೆ ಎಷ್ಟು ಕೊಡ್ಬೋದು 10ರಲ್ಲಿ? ಇಲ್ವಾ? ಅದು ಬ್ರೆಡ್ ಸ್ವೀಟಾ? ಇವ್ರು ನೋಡಿ ಇಲ್ಲಿಂದ ನನಗೇನಾದರೂ ಹಾಕ್ಕೊಂಡು ಬಂದೆ. ಲೆಟ್ಸ್ ಸಿ ಹೇಗಿದೆ ಅಂತ.